ಗೊರ್ಕೆ ಯಾಕೆ ಬರುತ್ತೆ ಅಂದರೆ ಮೂಗಿನಲ್ಲಿ ಮೂಗು ಸ್ವಲ್ಪ ಸೊಟ್ಟಿಗಿರೋದು, ನೆಕ್ ಭಾಗದ ಹತ್ರ ಚೆಸ್ಟ್ ಮತ್ತು ಇನ್ನು ಹೊಟ್ಟೆ ಭಾಗದ ಜಾಸ್ತಿ ಫ್ಯಾಟ್ ಇದ್ದರೆ, ಬಾಯಿ ತೆರೆದೇ ಉಸಿರಾಡ್ತಾ ಇದ್ದರೆ ಅಂಥ ನಾಲ್ಗೆ ಕೆಳಗಿರುತ್ತೆ. ಮದ್ಯಪಾನದಿಂದ ಮಸಲ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಅಂಥವರಲ್ಲಿ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ಲಿ ಅದು ತಪ್ಪು ಅಂತ ನಾನು ಹೇಳ್ತೇನೆ. ದಿನದ ಟೈಮಲ್ಲಿ ತುಂಬ ನಿದ್ದೆ ಬರುವಂಥದ್ದು, ನಿದ್ದೆ ಮಾಡುವಾಗ ಉಸಿರು ಪದೇ ಪದೇ ನಿಲ್ಲುತ್ತೆ. ನೀವು ಯಾರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮಗೆ ತುಂಬ ನಿದ್ದೆ ಬರುವುದು, ಗಾಡಿ ಓಡಿಸ್ತಿರುವಾಗ ನಿದ್ದೆ ಬರುವುದು, ತುಂಬ ತಲೆನೋವಿದೆ, ತುಂಬ ಕಿರಿಕಿರಿ ಅನಿಸ್ತಾ ಉಂಟು, ನಿದ್ದೆಯಲ್ಲಿ ನಾವು ಕರೆಕ್ಟ್ ನಿದ್ದೆಯಲ್ಲಿ ಆಗೋದಿದ್ದರೆ ಇರಿಟೇಟ್ ಆಗ್ತಾಯಿದೆ, ಈ ಹಲ್ಲನ್ನು ಕಚ್ಚುವುದು ಒಂದು ಅಭ್ಯಾಸ ಇರುತ್ತೆ. ಇಟ್ ವಿಲ್ ಇನ್ಕ್ರೀಸ್ ಯೋರ್ ಹಾರ್ಟ್ ರೇಟ್, BP ಜಾಸ್ತಿ ಆಗುತ್ತೆ. ಯಾರು ಸಣ್ಣ ದೇಹ ಇರುತ್ತೆ, ತೂಕ ಕಮ್ಮಿ ಅವರಲ್ಲೂ ಬರುತ್ತೆ. ಈಗ ಗೊರಕೆ ಹೊಡಿತಾ ಇದ್ದಾರೆ ಅಂದಾಗ ಓಕೆ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು? ಗೊರಕೆ ಸಮಸ್ಯೆ ಇದ್ದವು ಇಟ್ ಇಸ್ ಅ ಡೈಲಿ ಪ್ರಾಬ್ಲಮ್. ಉಸಿರು ನಿಂತ್ಕೊಳ್ಳೋದು, ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಫಾರ್ ಬ್ರೀದಿಂಗ್. ಒಂದು ಸಲ ಆಗೋದಂತ 100-200 ಸಲ ನಿಮ್ಮ ಸ್ಲೀಪಲ್ಲಿ ಆಗ್ತಾ ಇರುತ್ತೆ. ದಟ್ ಈಸ್ ಹೌ ಇಟ್ ವಿಲ್ ಎಫೆಕ್ಟ್ ಯುವರ್ ಹೆಲ್ತ್. ನಮ್ಮ ಹಾರ್ಟ್, ಲಂಗ್ಸ್ ಅದರ ಮೇಲೆ ಇಫೆಕ್ಟ್ ಬೀಳುತ್ತೆ. ರಾತ್ರಿಯಲ್ಲಿ ಹೆದರಿ ಎದ್ದೇಳುವುದು ಆ ಥರ ಸಮಸ್ಯೆ ಇದ್ದರೆ. ಸೊ ಈಗ ಆಲ್ರೆಡಿ ಅಲರ್ಜಿ ಪ್ರಾಬ್ಲಮ್ಸ್ ಇದ್ದವರಿಗೆ, ಅಸ್ತಮಾ ಪ್ರಾಬ್ಲಮ್ ಇದ್ದವರಿಗೆ ಏನಾಗುತ್ತೆ ಅಂದರೆ, ಯಾರು ಜೋರಾಗಿ ಗೊರಕೆ ಹೊಡಿತಾರೆ, ಈ ಗಂಟ್ಲಿನಲ್ಲಿ ಸ್ವಲ್ಪ ಸ್ಪೇಸ್ ಅವರಿಗೆ ಕಮ್ಮಿ ಇರುತ್ತೆ, ಬೋನಿನಲ್ಲಿ ಬೆಂಡಿರುವ ಅಂಥದ್ದು, ಓದಿನಲ್ಲಿ ಅವ್ರು ಸ್ವಲ್ಪ ಹಿಂದೆ ಇರ್ಬೋದು, ಇಲ್ಲ ಹೈಪರ್ ಆ್ಯಕ್ಟಿವ್ ಆಗಿರ್ಬೋದು ಆ ಚೈಲ್ಡ್. ಸೊ ಇಂಥ ಮಕ್ಕಳು ಯಾವಾಗಲೂ ಬಾಯಲ್ಲಿ ಉಸಿರಾಡ್ತಾ ಇರ್ತಾರೆ ಮತ್ತು ಗೊರಕೆ ಇರುತ್ತೆ ಅವರಿಗೆ, ಅವರ ನಿದ್ದೆ ಕರೆಕ್ಟಾಗಿ ಆಗೋದಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗೊರಕೆ ಸಮಸ್ಯೆ ಇದನ್ನ ತುಂಬಾ ಜನ ಲೈಟ್ ಆಗಿ ತಗೋತಾರೆ, ಇನ್ ಕೆಲವರು ಆಡ್ಕೋತಾರೆ. ಒಬ್ಬ ವ್ಯಕ್ತಿಗೆ ಗೊರಕೆ ಬಂತು ಅಂತ ಹೇಳಿದ್ರೆ ಅವ್ನು ಸಖತ್ತಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಡೀಪ್ ಸ್ಲೀಪಲ್ಲಿ ಇದ್ದಾನೆ ಅಂತ ತುಂಬಾ ಜನ ಅಂದ್ಕೋತಾರೆ. ಆದರೆ ನಿಜವಾಗಿಯೂ ಕೂಡ ಗೊರಕೆ ಅನ್ನೋದು ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತಾ ಅಥವಾ ಆರೋಗ್ಯ ಸಮಸ್ಯೆಯ ಸೂಚನೆಯನ್ನು ಕೊಡುತ್ತಾ? ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಮಾ ಶೆಟ್ಟಿ, ಕನ್ಸಲ್ಟೆಂಟ್ ENT, ಹೆಡ್ ಆ್ಯಂಡ್ ನೆಕ್ ಸರ್ಜರಿ, ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಗೊರಕೆ ಅಥವಾ ಸ್ನೋರಿಂಗ್ ಪ್ರಾಬ್ಲಮ್ ಅಂತ ನಾವೇನು ಕರಿತೀವಿ, ತುಂಬಾ ಜನ ಅದನ್ನು ತುಂಬಾ ತಮಾಷೆಯಾಗಿ ತಗೋತಾರೆ. ಯಾರಾದರೂ ಗೊರಕೆ ಹೊಡಿತಾ ಇದ್ರೆ ನಿದ್ದೆಯಲ್ಲಿ ನಗ್ತಾರೆ ತುಂಬಾ ಜನ. ಬಟ್ ಆಕ್ಚುಲಿ ಈ ಸ್ನೋರಿಂಗ್ ಪ್ರಾಬ್ಲಮ್ ಅಥವಾ ಗೊರಕೆ ಅಂತ ಹೇಳಿದ್ರೆ ಏನು? ನಾವು ಯಾಕೆ ಅದನ್ನ ಸೀರಿಯಸ್ ಆಗಿ ತಗೋಬೇಕು, ಯಾಕೆ ತಮಾಷೆಯಾಗಿ ತಗೋಬಾರ್ದು ಅಂತ? ಸಾಮಾನ್ಯವಾಗಿ ಜನರಲ್ಲಿ ಒಂದು ಅಭಿಪ್ರಾಯ ಇದೆ, ಏನಂದರೆ ಇದು ಯಾರು ಜೋರಾಗಿ ಗೊರಕೆ ಹೊಡಿತಾರೆ ಸೊ ಅವರು ಗಾಢವಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಒಂದು ಅಭಿಪ್ರಾಯ. ಸೊ ಆ್ಯಕ್ಚುಲಿ ಇದು ಒಂದು ಶ್ವಾಸ ಮಾರ್ಗದಲ್ಲಿರುವ ಒಂದು ತಡೆಯಿಂದ ಉಸಿರು ಹೋಗುವಾಗ ಏನೋ ತಡೆ ಆಗ್ತಿದೆ, ಆ ಸಮಸ್ಯೆಯಿಂದ ಆಗ್ತಿದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಈ ಗೊರಕೆ ಯಾಕೆ ಬರುತ್ತೆ ಅಂದರೆ, ಈಗ ನಮ್ಮ ಉಸಿರು ಶ್ವಾಸಕೋಶದಲ್ಲಿ ಹೋಗಬೇಕಾದ್ರೆ ಅದು ಮೂಗು ಮತ್ತು ಗಂಟ್ಲು ಮುಖಾಂತರ ಹೋಗಬೇಕು ಅಲ್ವಾ? ಸೊ ಈಗ ಈ ಗಂಟ್ಲು ಏನಂತ ಹೇಳ್ತೀವಿ ನೋಡಿ, ಅದರಲ್ಲಿ ಈಗ ತುಂಬ ಮಾಂಸಗಳಿವೆ. ಓಕೆ, ಇಂದು ನಾಲ್ಗೆ ಹಿಂಬದಿ ಇರ್ಬೋದು, ಟಾನ್ಸಿಲ್ಸ್ ಇರ್ಬೋದು, ಇಲ್ಲ ಟಾನ್ಸಿಲ್ಸಲ್ಲಿ ಅಟ್ಯಾಚ್ ಆಗಿರುತ್ತೆ ಆ ಮಾಂಸಗಳಿರ್ಬೋದು, ಇನ್ನು ಕಿರುನಾಲಿಗೆ ಅಂತ ಹೇಳ್ತೀವಿ, ವಿಲ ಅಂತ, ಸೊ ಸಾಫ್ಟ್ ಪ್ಯಾಲೆಟ್ ಅಂತ. ಸೊ ಅದೆಲ್ಲ ಈ ಗಂಟ್ಲಲ್ಲಿ ಬರುವಂಥ ಮಾಂಸಗಳು. ಸೊ ಈಗ ನಾವು ನಿದ್ದೆ ಮಾಡುವಾಗ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ? ಸೊ ಹಾಗೆ ಈ ಮಸಲ್ಸ್, ಅಪ್ಪರ್ ಏರಿಯಾ ಮಸಲ್ಸ್ ಏನಂತ ಹೇಳ್ತೀವಿ, ಅದು ರಿಲ್ಯಾಕ್ಸ್ ಆಗುತ್ತೆ, ಬಿಕಾಸ್ ಮಸಲ್ ಟೋನ್ ಕಮ್ಮಿ ಆಗುತ್ತೆ. ಸೊ ಈ ಥರ ಆಗುವಾಗ ಅಲ್ಲಿ ಆ ಮಾಂಸಗಳು ಕೊಲ್ಯಾಪ್ಸ್ ಆಗುತ್ತೆ. ಸೊ ಆ ಜಾಗ ಏನಿದೆ, ನಮ್ಮ ಶ್ವಾಸ ಮಾರ್ಗ ನ್ಯಾರೋ ಆಗುತ್ತೆ. ಸೊ ಈಗ ಉಸಿರು ಆ ಕಿರಿದಾದ ಜಾಗದಲ್ಲಿ ಹೋಗಬೇಕಾದ್ರೆ ಅಲ್ಲಿ ಸುತ್ತಮುತ್ತಲಿರುವ ಮಾಂಸಗಳು ವೈಬ್ರೇಷನ್ಸ್ ಆಗುತ್ತೆ. ಸೊ ಈ ವೈಬ್ರೇಷನ್ಸ್ ಇನ್ ಸೌಂಡ್ ಅಂತ ಕೊರುತ್ತೆ ನೋಡಿ, ಅದನ್ನೇ ನಾವು ಗೊರಕೆ ಅಂತ ಹೇಳ್ತೇವೆ. ಓಕೆ. ಹಾಗಾದ್ರೆ ಬರೋದಕ್ಕೆ ರೀಸನ್ಸ್ ಏನಿದೆ ಪರ್ಟಿಕ್ಯುಲರ್ಲಿ ಅಂತ? ಈಗ ಎಲ್ಲರಲ್ಲೂ ಗೊರಕೆ ಬರೋದಿಲ್ಲ, ಬಟ್ ಮೋಸ್ಟ್ ಆಫ್ ದ ಪೀಪಲ್ ಬರುತ್ತೆ ಅಂತ ಹೇಳಿದಾಗ ಅದಕ್ಕೆ ಮುಖ್ಯ ಕಾರಣ ಏನು ಅಂತ? ಸೊ ಯೂಶ್ವಲಿ ಈಗ ನಾನು ಹೇಳಿದಾಗೆ ಶ್ವಾಸ ನಮ್ದು ಈಗ ಉಸಿರು ಏನು ಮೂಗು ಮತ್ತು ಗಂಟ್ಲು ಹತ್ರ ಹೋಗಬೇಕಾಗುತ್ತೆ. ಸೊ ಈ ಜಾಗದಲ್ಲಿ ಎಲ್ಲ ತಡೆ ಇರ್ಬೋದು. ಈಗ ಮೂಗಿನಲ್ಲಿ ಮೂಗು ಸ್ವಲ್ಪ ಸೊಟ್ಟಿಗಿರೋದು, ಇಲ್ಲ ಈ ಮಸಲ್ಸ್ ಟರ್ಬಿನೇಟ್ಸ್ ಅಂತ ಹೇಳ್ತೇವೆ ಮೂಗಿನಲ್ಲಿ, ಸೊ ಅದು ಯಾವುದಾದ್ರು ಕಾರಣ ದಪ್ಪ ಇರುವಂಥದ್ದು, ಇಲ್ಲ ಈಗ ಅಲರ್ಜಿಯ ಸೈನಸ್ ಏನಿದೆ ಪ್ರಾಬ್ಲಮ್, ಅಲ್ಲಿ ಸ್ವಲ್ಪ ಬಾವು ಜಾಸ್ತಿ ಇರುತ್ತೆ, ಮೂಗಲ್ಲಿ ಕಫ ಇರುತ್ತೆ. ಸೊ ಆ ಜಾಗದಲ್ಲಿ ಉಸಿರು ಹೋಗೋಕ್ಕೆ ಬ್ಲಾಕ್ ಮಾಡುತ್ತೆ. ಇನ್ನು ಗಂಟ್ಲಲ್ಲಿ ಬರುವಾಗ ಟಾನ್ಸಿಲ್ ಸೈಜ್ ತುಂಬ ದೊಡ್ಡದಿದ್ದರೆ, ಆನಂತರ ಈಗ ನಾವು ಮಲಗುವಾಗ ಏನಾಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗಿ ಆ ಮಸಲ್ಸ್ ಕೂಡ ಕೊಲ್ಯಾಪ್ಸ್ ಆಗುತ್ತೆ. ಸೊ ಒಂದು ರಚನಾತ್ಮಕ ರೀತಿ, ಈಗ ಬೋನಿನಲ್ಲಿ ಬೆಂಡಿರುವ ಅಂಥದ್ದು, ಇನ್ನೊಂದು ನಾವು ಮಲಗುವಾಗ ಕೊಲ್ಯಾಪ್ಸ್ ಆಗುವಂಥ ಇನ್ನೊಂದು ಪ್ರಾಬ್ಲಮ್. ಈಗ ಕಾಮನ್ ಆಗಿ ಗೊರಕೆ ಅಂತ ಹೇಳಿದಾಗ ಅದು ಪುರುಷರಲ್ಲಿ ಹೆಚ್ಚಾಗಿರುತ್ತೆ ಅಂತ ಕಾಮನ್ ಆಗಿ ಹೇಳ್ತಾರೆ. ಹೌದಾ? ನಿಜವಾಗಿ ಈಗ ಪುರುಷರಲ್ಲೇ ಹೆಚ್ಚಾಗಿ ಈ ಗೊರಕೆ ಸಮಸ್ಯೆ ಬರುತ್ತೆ ಅಂದಾಗ ಅಲ್ಲಿ ಬೇರೆ ಕಾರಣ ಏನಾದರೂ ಇರುತ್ತಾ, ಹೇಗೆ ಅಂತ? ಈಗ ಪುರುಷರಲ್ಲೂ ನೋಡ್ತೇವೆ ನಾವು, ಮಹಿಳೆಯರಲ್ಲೂ ನಾವು ಇದು ನೋಡ್ತೇವೆ. ಪುರುಷರಲ್ಲಿ ಜಾಸ್ತಿ, ಯಾಕಂದರೆ ನಮೀಗ ಬಾಡಿ ಸ್ಟ್ರಕ್ಚರ್ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಪುರುಷರಲ್ಲಿ ಬಂದು ಈಗ ಈ ಕುತ್ತಿಗೆ ಭಾಗ ಸ್ವಲ್ಪ ದಪ್ಪ ಇರ್ಬೋದು, ಈ ಗಂಟ್ಲಿನಲ್ಲಿ ಸ್ವಲ್ಪ ಸ್ಪೇಸ್ ಅವರಿಗೆ ಕಮ್ಮಿ ಇರುತ್ತೆ,
ಮತ್ತು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಕೂಡ ಮಹಿಳೆಯರಲ್ಲಿ ಪುರುಷರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಪುರುಷರಲ್ಲಿ ನೆಕ್ ಭಾಗದ ಹತ್ರ, ಚೆಸ್ಟ್ ಮತ್ತು ಇನ್ನು ಹೊಟ್ಟೆ ಭಾಗದ ಜಾಸ್ತಿ ಫ್ಯಾಟ್ ಇದ್ದರೆ, ಮಹಿಳೆಯರಲ್ಲಿ ಥೈಸ್ ಮತ್ತು ಹಿಪ್ಪಲ್ಲಿ ಜಾಸ್ತಿ ಇರುತ್ತೆ ಫ್ಯಾಟ್. ಇನ್ನೊಂದು ಏನಂದರೆ, ಮಹಿಳೆಯರಲ್ಲಿ ಆಫ್ಟರ್ ಮೆನೋಪಾಸ್ ಈಸ್ಟ್ರೋಜನ್ ಕಮ್ಮಿ ಆಗುತ್ತೆ. ಸೊ ಇದು ಈಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಮಸಲ್ಸ್ ಏನು ಟೋನ್ ಲೂಸ್ ಆಗುತ್ತೆ. ಓಕೆ, ಸೊ ಬಿಕಾಸ್ ಆಫ್ ದ್ಯಾಟ್ ಮೆನೋಪಾಸ್ ನಂತರ ಮಹಿಳೆಯರಲ್ಲಿ ನಾವು ಜಾಸ್ತಿ ನೋಡ್ತೇವೆ. ಓಕೆ ಓಕೆ. ಸೊ ಮೆನೋಪಾಸ್ ಆದಮೇಲೆ ಮಹಿಳೆಯರಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ. ಹಾಗಿದ್ರೆ ಈಗ ನಮಗೆ ಬೊಜ್ಜು ಹೆಚ್ಚಾಗೋದು ಅಥವಾ ಒಬೇಸಿಟಿ, ಬಾಡಿ ವೆಯ್ಟ್ ಹೆಚ್ಚಾಗೋದು, ಈ ಸಮಸ್ಯೆಗೂ ಗೊರಕೆಗೂ ಕನೆಕ್ಷನ್ಸ್ ಇದೆ? ಹೌದು, ಅದು ಡೈರೆಕ್ಟ್ ಕನೆಕ್ಷನ್ ಇದೆ. ಯಾರಲ್ಲಿ ಬೊಜ್ಜು ಜಾಸ್ತಿ ಇದೆ ನೋಡಿ, ಸೊ ಒಂದು ಫ್ಯಾಟ್ ಕಂಟೆಂಟ್ ಇದೆ, ಅವರಿಗೆ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೆ. ಇನ್ನೊಂದು ಫ್ಯಾಟ್ ಎಲ್ಲಿದೆ, ಈಗ ನಮ್ಮ ಕುತ್ತಿಗೆ ಭಾಗ ಜಾಸ್ತಿ ಫ್ಯಾಟ್ ಇದ್ದರೆ, ಈ ಹೊಟ್ಟೆ ಭಾಗದಲ್ಲಿ ಎಲ್ಲ ಫ್ಯಾಟ್ ಜಾಸ್ತಿ ಇದ್ದರೆ ಅದು ಇಂಡೈರೆಕ್ಟ್ಲಿ ಆಗಿ ಒತ್ತುತ್ತೆ ನಮ್ಮ ಏರುವೆನ. ಸೊ ಈಗ ಹೊಟ್ಟೆ ಭಾಗದ ಈಗ ಫ್ಯಾಟ್ ಕೇಸ್ ಜಾಸ್ತಿ ಇದೆ, ನಾವೀಗ ಶ್ವಾಸ ತೆಗಿಬೇಕಾದ್ರೆ ನಮ್ಮ ಲಂಗ್ ಎಕ್ಸ್ಪ್ಯಾಂಡ್ ಆಗಬೇಕು, ಡಯಾಫ್ರಮ್ ಕೆಳಗೆ ಬರಬೇಕು. ಸೊ ಈ ಫ್ಯಾಟ್ ಇನ್ ಅಬ್ಡಾಮಿನಲ್ ಜಾಸ್ತಿ ಏನಿರುತ್ತೆ ನೋಡಿ, ಅದು ಡಯಾಫ್ರಮ್ನ ಕೆಳಗೆ ಬರೋಕ್ಕೆ ತಡೆ ಮಾಡುತ್ತೆ ಅದು. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್ ವೈ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಇರುತ್ತೆ ನಮಗೆ. ಸೊ ವಯಸ್ಸಾಗ್ತಾ ಹೋದ ಹಾಗೆ ಈ ಸಮಸ್ಯೆ ಹೆಚ್ಚಾಗುತ್ತಾ ಹೇಗೆ ಅಂತ? ಈಗ ನಾವು ಕಾಮನ್ ಆಗಿ ಮನೆಯಲ್ಲಿ ನೋಡಿದಾಗ ಮಕ್ಕಳಿಗಿಂತ ದೊಡ್ಡವರಲ್ಲ, ಈಗ ಅಪ್ಪನಿಗೋ ಅಜ್ಜನಿಗೋ ಈ ಥರ ಸಮಸ್ಯೆಗಳು ಹೆಚ್ಚಿರುತ್ತೆ. ಸೊ ವಯಸ್ಸಾಗೋದಕ್ಕೂ ಗೊರಕೆಗೂ ಸಂಬಂಧ ಇದೆಯಾ ಅಂತ? ಸೊ ವಯಸ್ಸಾಗೋದಂದರೆ ಆಫ್ಟರ್ ಒಂದು 40 to 50 years ಆಫ್ ಏಜ್ ಸ್ಲೋಲಿ ನಮ್ಮ ಮಸಲ್ ಸ್ಟ್ರೆಂಗ್ತ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಗ ಮಸಲ್ಸ್ ತುಂಬ ಲೂಸ್ ಆಗುವಂಥದ್ದು ಒಂದು. ಇನ್ನೊಂದು ಏನಾಗುತ್ತೆ, ಇನ್ನು ಬೊಜ್ಜು, ನಾವು ವೆಯ್ಟ್ ಗೇನ್ ಜಾಸ್ತಿ ಆಗೋದು, ಫ್ಯಾಟ್ ಕಂಟೆಂಟ್ ಜಾಸ್ತಿ ನಮ್ಮ ಕುತ್ತಿಗೆ ಭಾಗ ಜಾಸ್ತಿ ಬರುತ್ತೆ. ಮತ್ತು ಈಗ ಹೆಂಗಸರಲ್ಲಿ ಆಲ್ರೆಡಿ ಹೇಳಿದಾಗೆ ಒಂದು ಮೆನೋಪಾಸ್ ಆದಮೇಲೆ ಒಂದು ಈಸ್ಟ್ರೋಜನ್ ಕಮ್ಮಿ ಆಗುವಂಥದ್ದು. ಸೊ ದಿಸ್ ಕುಡ್ ಬಿ ಸಮ್ ರೀಸನ್ಸ್. ಓಕೆ ಓಕೆ. ಹಾಗಿದ್ರೆ ಈಗ ಮಕ್ಕಳಲ್ಲೂ ಕೂಡ ಗೊರಕೆ ಸಮಸ್ಯೆ ಬರಬಹುದಾ ಹೇಗೆ? ಎಸ್, ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಗ ಮಕ್ಕಳಲ್ಲಿ ಈಗ ಗೊರಕೆ ಸಮಸ್ಯೆ ಇದನ್ನು ಗಾಬರಿ ಆಗುವಂಥದ್ದು ಏನಿಲ್ಲ, ಅದನ್ನು ತಪಾಸಣೆ ಮಾಡಬೇಕಾಗುತ್ತೆ. ಸೊ ಮಕ್ಕಳಲ್ಲಿ ಕಾಮನ್ ಆಗಿ ನಾವೀಗ ಒಂದು ಟಾನ್ಸಿಲ್ ಮತ್ತು ಎಡಿನಾಯ್ಡ್ ಪ್ರಾಬ್ಲಮ್ ಅಂತ ಕೇಳ್ಪಟ್ಟಿರ್ತೀವಿ. ಸೊ ಗಂಟ್ಲಲ್ಲಿ ಏನು ಟಾನ್ಸಿಲ್ಸ್ ಇದೆ, ಅದೇ ಥರ ಮೂಗಿನ ಹಿಂಬದಿ ಒಂದು ಎಡಿನಾಯ್ಡ್ ಟಿಶ್ಯೂ ಅಂತ ಇದೆ. ಸೊ ಇದು ಸೈಜಲ್ಲಿ ಸ್ವಲ್ಪ ದೊಡ್ಡದಿದ್ದರೆ, ಸೊ ಉಸಿರು ಹೋಗುವಾಗ ಏನಾಗುತ್ತೆ, ಅಲ್ಲಿ ಬ್ಲಾಕ್ ಬರುತ್ತೆ. ಸೊ ಇಂಥ ಮಕ್ಕಳು ಯಾವಾಗಲೂ ಬಾಯಲ್ಲಿ ಉಸಿರಾಡ್ತಾ ಇರ್ತಾರೆ ಮತ್ತು ಗೊರಕೆ ಇರುತ್ತೆ ಅವರಿಗೆ, ಅವರ ನಿದ್ದೆ ಕರೆಕ್ಟಾಗಿ ಆಗೋದಿಲ್ಲ. ಸೊ ಅಂಥ ಮಕ್ಕಳಲ್ಲಿ ಈಗ ಓದಿನಲ್ಲಿ ಅವರು ಸ್ವಲ್ಪ ಹಿಂದೆ ಇರ್ಬೋದು, ಇಲ್ಲ ಹೈಪರ್ ಆ್ಯಕ್ಟಿವ್ ಆಗಿರ್ಬೋದು ಆ ಚೈಲ್ಡ್. ಇನ್ನೊಂದು ಏನಂದರೆ, ಈಗ ಯಾರು ಜಾಸ್ತಿ ಬಾಯಲ್ಲಿ ಉಸಿರಾಡ್ತಾರೆ, ಈಗ ನಾವು ಉಸಿರಾಡಬೇಕಾದ್ರೆ ನಮ್ಮ ಬಾಯಿ ಕ್ಲೋಸ್ ಇರುವಾಗ ನಾಲ್ಗೆ ಈ ಅಪ್ಪರ್ ಜಾಲಿ ತಾಗಿ ಇರುತ್ತೆ ಅಲ್ವಾ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಡೆವಲಪ್ಮೆಂಟ್ ಆಫ್ ದಟ್ ಅಪ್ಪರ್ ಜಾ. ಓಕೆ, ಸೊ ಇನ್ ಕೇಸ್ ಬಾಯಿ ತೆರೆದೇ ಉಸಿರಾಡ್ತಾ ಇದ್ದರೆ ಅಂಥ ನಾಲ್ಗೆ ಕೆಳಗೆ ಇರುತ್ತೆ. ಸೊ ಈ ಡೆವಲಪ್ಮೆಂಟ್ ಆಗುವ ಆ ಮಕ್ಕಳ ಏಜಲ್ಲಿ ಏನಾಗುತ್ತೆ ಅಂದರೆ, ಈ ನ್ಯಾರೋ ಆಗುತ್ತೆ ಜಾಗ, ಹೈ ಆಸ್ಟ್ ಪ್ಯಾಲೆಟ್ ಅಂತ ಹೇಳ್ತೀವಿ. ಈ ಥರ ಇರಬೇಕಾಗಿದ್ದು ಈ ಥರ ನ್ಯಾರೋ ಆಗುತ್ತೆ. ಸೊ ಇದು ಅದನ್ನು ಟ್ರೀಟ್ ಮಾಡದೇ ಇದ್ದರೆ ನಾವು ಆ ಏಜಲ್ಲಿ ದೊಡ್ಡವರಾಗುವಾಗ ಈ ಸಮಸ್ಯೆ ಹಾಗೆ ಉಳಿದ್ಬಿಡುತ್ತೆ. ಸೊ ದೊಡ್ಡವರಾದ್ಮೇಲೂ ಅವರಿಗೆ ಗೊರಕೆ ಸಮಸ್ಯೆ ಎಲ್ಲ ಇರುತ್ತೆ. ಓಕೆ ಓಕೆ. ಹಾಗಿದ್ರೆ ಈಗ ಮಕ್ಕಳಲ್ಲಿ ಗೊರಕೆ ಸಮಸ್ಯೆ ಇತ್ತು ಅಂತ ಹೇಳಿದ್ರು ಕೂಡ ಪೇರೆಂಟ್ಸ್ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸಬೇಕು, ಅದನ್ನು ಟ್ರೀಟ್ ಮಾಡಬೇಕು. ಯಾಕಂದ್ರೆ ಒಂದು ಅಭಿಪ್ರಾಯ ಇದೆ ಅಂದರೆ, ಎಡಿನಾಯ್ಡ್ಸ್ ಒಂದು 10 years ನಂತರ ಅದು ಸಣ್ಣದಾಗುತ್ತೆ, ಸೈಜ್ ಕಮ್ಮಿ ಆಗುತ್ತೆ ಅಂತ. ಕಮ್ಮಿ ಆಗುತ್ತೆ, ಆದರೆ ಅಪ್ ಟು 10 years ಈ ಫೇಶಿಯಲ್ ಡೆವಲಪ್ಮೆಂಟ್ ಏನಾಗುತ್ತೆ ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್. ಓಕೆ ಡಾಕ್ಟರ್, ಈ ಗೊರಕೆ ಸಮಸ್ಯೆ ಅದರ ಜೊತೆಗೆ ಕೆಮ್ಮು, ಕಫ, ಹಾಗೇನೆ ಅಸ್ತಮಾ, ಇದರ ನಡುವೆ ಏನಾದರೂ ಕನೆಕ್ಷನ್ ಇದೆಯಾ ಹೇಗೆ ಅಂತ? ಸೊ ಗೊರಕೆ ಹೊಡೆಯುವುದಂದರೆ, ಈಗ ಅಲ್ಲಿ ಶ್ವಾಸಕೋಶದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ತಡೆ ಇದೆ ಅಂತ. ಇಟ್ ಕುಡ್ ಬಿ ಅ ಪಾರ್ಷಲ್ ಏರ್ವೇ ಬ್ಲಾಕ್ ಆರ್ ಅ ಕಂಪ್ಲೀಟ್ ಏರ್ವೇ ಬ್ಲಾಕ್. ಓಕೆ, ಸೊ ಈಗ ಆಲ್ರೆಡಿ ಎಲರ್ಜಿ ಪ್ರಾಬ್ಲಮ್ಸ್ ಇದ್ದವರಿಗೆ, ಅಸ್ತಮಾ ಪ್ರಾಬ್ಲಮ್ ಇದ್ದವರಿಗೆ ಏನಾಗುತ್ತೆ ಅಂದರೆ, ಈ ನಮ್ಮ ಶ್ವಾಸಕೋಶಕ್ಕೆ ಆಕ್ಸಿಜನ್ ಹೋಗೋದು ಫಸ್ಟ್ ಆಫ್ ಆಲ್ ಕಮ್ಮಿ ಇರುತ್ತೆ. ಸೊ ಆಲ್ರೆಡಿ ಅಸ್ತಮಾ ಇಂಥ ಪ್ರಾಬ್ಲಮ್ಸ್ ಇದ್ದರೆ ಇನ್ನೂ ಅದರ ಮೇಲೆ ಸ್ಟ್ರೆಸ್ ಜಾಸ್ತಿ ಬೀಳುತ್ತೆ. ಓಕೆ, ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ಇನ್ನೂ ಅಡಿಷ್ನಲ್ ಆಗುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಅಂದರೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಅಥವಾ ನಾವೇ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ? ಇಲ್ಲ, ಸೊ ಯಾರಿಗಾದರೂ ಈಗ ಜೋರಾಗಿ ಈಗ ಗೊರಕೆಯ ಶಬ್ದ ಬರ್ತಾ ಇದೆ ಅಂದರೆ ಅವರೆಲ್ಲರೂ ತಪಾಸಣೆಗೆ ಬರಲೇಬೇಕು. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಈ ಥರ ಸಮಸ್ಯೆ ಇರುವಾಗ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ. ಸೊ ಇಂಥ ಪೇಷಂಟ್ಸಲ್ಲಿ ಜಾಸ್ತಿ ಈಗ ದಿನದ ಟೈಮಲ್ಲಿ ತುಂಬ ನಿದ್ದೆ ಬರುವಂಥದ್ದು, ಇಲ್ಲ ರಾತ್ರಿ ನಿದ್ದೆ ಮಾಡುವಾಗ ಉಸಿರು ಪದೇ ಪದೇ ನಿಲ್ಲುತ್ತೆ, ಆ ಥರ ಇರುತ್ತೆ. ಮತ್ತು ಈಗ ನೀವು ಯಾರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮಗೆ ತುಂಬ ನಿದ್ದೆ ಬರುವುದು. ಓಕೆ, ಗಾಡಿ ಓಡಿಸ್ತಿರುವಾಗ ನಿದ್ದೆ ಬರುವುದು, ಈ ಸಮಸ್ಯೆ ಇರುತ್ತೆ. ಇನ್ನು ಕೆಲವರಲ್ಲಿ ಮೂರು BP ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಅದು ಕಂಟ್ರೋಲ್ಗೆ ಬರಲ್ಲ.
ಶುಗರ್ಸ್ ಕಂಟ್ರೋಲಿಗೆ ಬರಲ್ಲ. ಸೊ ಇಂಥ ಯಾರಿಗೆಲ್ಲ ಸಮಸ್ಯೆ ಇದ್ದರೆ ಅವ್ರು ನಮಗೆ ತಪಾಸಣೆಗೆ ಅಂತ ಬರ್ತಾರೆ. ಸೊ ಫಸ್ಟ್ ನಾವು ನಮ್ಮದೇ ಒಂದೊಂದು ಎಕ್ಸಾಮಿನೇಷನ್ ಅಂತ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಮೂಗು ನೋಡ್ತೇವೆ, ಸೊಟ್ಟಿಗಿದೆಯಾ, ಟಾನ್ಸಿಲ್ ಸೈಜ್ ದೊಡ್ಡದಿದೆಯಾ ಅದೆಲ್ಲ ನೋಡ್ತೇವೆ, ಕುತ್ತಿಗೆ ಗಾತ್ರ ಎಷ್ಟು ಉಂಟು ಅದೆಲ್ಲ ನೋಡ್ತೇವೆ. ನಂತರ ಒಂದು ಸ್ಲೀಪ್ ಸ್ಟಡಿ ಅಂತ ಮಾಡ್ತೇವೆ ನಾವು. ಸೊ ದಟ್ ಸ್ಲೀಪ್ ಸ್ಟಡಿ ಏನು ನಮ್ಮ ಫುಲ್ ಸ್ಲೀಪ್ ಸೈಕಲ್ನ ರೆಕಾರ್ಡ್ ಮಾಡುತ್ತೆ ಅದು. ಓಕೆ, ಸೊ ಇಟ್ ವಿಲ್ ಟೆಲ್ ಅಸ್ ದ ಆ್ಯಕ್ಟಿವಿಟಿ ಆಫ್ ದಿ ಹಾರ್ಟ್, ಲಂಗ್ಸ್, ಬ್ರೈನ್, ನಮ್ಮ ಎಷ್ಟು ಸಲ ಉಸಿರು ರಾತ್ರಿಯಲ್ಲಿ ಪದೇ ಪದೇ ನಿಲ್ತಾ ಇತ್ತು, ಪೇಷಂಟ್ ಯಾವ ಪೊಸಿಷನಲ್ಲಿ ಇತ್ತು, ಹಾರ್ಟ್ ರೇಟ್, ಪಲ್ಸ್ ರೇಟ್, ಬಿ ಪಿ ಹೇಗಿತ್ತು, ದ ಬ್ರೈನ್ ಇ ಜಿ ಅಂತ ಹೇಳ್ತೀವಿ, ಅದೆಲ್ಲ ರೆಕಾರ್ಡ್ ಮಾಡುತ್ತೆ. ಸೊ ನಮಗೆ ಅದು ತೀವ್ರತೆ ಎಷ್ಟಿದೆ ಅಂತ ಗೊತ್ತಾಗಬೇಕು ಮೊದಲು. ಸೊ ಈಗ ಯಾರಿಗೆ ತುಂಬ ಸಿಂಪಲ್ ಸ್ನೋರಿಂಗ್ ಇದೆಯಾ, ಈಗ ಮೈಲ್ಡಾಗಿ ಏನಾದರೂ ಸ್ಲೀಪ್ ಆ್ಯಪ್ನಿಯ ಪ್ರಾಬ್ಲಮ್ಸ್ ಇದ್ದರೆ ಅಂಥವರಿಗೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಹೇಳ್ತೇವೆ, ಸ್ಲೀಪ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಹೇಳ್ತೇವೆ. ಇನ್ನು ಮಾಡ್ರೇಟ್ ಅವ್ರ ಸ್ವಲ್ಪ ಸಿವಿಯರ್ ಸ್ಲೀಪ್ ಆ್ಯಪ್ನಿ ಇದ್ದವರಿಗೆ ಅಂದರೆ ಈ ಮಾಂಸಗಳೇನು ತುಂಬ ಕೊಲ್ಯಾಪ್ಸ್ ಆಗ್ತಿದೆ ಅಂತ, ಸೊ ಅಂಥವರಿಗೆ ನಾವು CPAP ಅಂತ ಒಂದು ಮಿಷಿನ್ ಅದನ್ನು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಓಕೆ. ಸೊ ಇನ್ನು ಕೆಲವರಲ್ಲಿ ಯಾರಿಗೆ ಈ CPAP ಯೂಸ್ ಮಾಡೋಕ್ಕೆ ಆಗ್ತಿಲ್ಲ, ಅದಷ್ಟು ಇಫೆಕ್ಟಿವ್ ಆಗ್ತಾ ಇಲ್ಲ ಮೂಗಿನಲ್ಲಿ ಸೊಟ್ಟಿಗೆ ಟಾನ್ಸಿಲ್ಸ್, ಅಂಥವರಿಗೆ ನಾವು ಸರ್ಜರೀಸ್ ಅಂತ ಬರುತ್ತೆ, ಇವೆ ಸಿಂಪಲ್ ಸರ್ಜರೀಸ್, ನೋಸ್ ಬ್ಲಾಕ್, ಸೆಪ್ಟೋಪ್ಲಾಸ್ಟಿ ಅಂತ ಹೇಳ್ತೇವೆ, ಟಾನ್ಸಿಲೆಕ್ಟಮಿ ಅಂತ ಮಾಡ್ತೇವೆ. ಈ CPAP ಯಾವಾಗ ಇಫೆಕ್ಟಿವ್ ಆಗೋದಿಲ್ಲ ಅಂಥವರಲ್ಲಿ ನಾವೇನು ಈ ಪ್ಯಾಲೆಟ್ ಸರ್ಜರೀಸ್ ಮತ್ತು ಈ ನಾಲಿಗೆ ದಪ್ಪ ಇದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡುವುದು ಅಂಥ ಸರ್ಜರೀಸ್ನ ಮಾಡ್ತೇವೆ. ಓಕೆ ಓಕೆ. ಹಾಗಿದ್ರೆ ಈಗ ಗೊರಕೆ ಸಮಸ್ಯೆ ಇತ್ತು ಅಂದಾಗ ಬರೀ ಅದೇ ಒಂದು ಕಾರಣಕ್ಕೋಸ್ಕರ ಹಾಸ್ಪಿಟಲಿಗೆ ಬರ್ತಾರೆ, ಯಾಕಂದರೆ ತುಂಬ ಜನ ಇದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಹಾಸ್ಪಿಟಲ್ಗೆ ಹೋದಾಗ ಇನ್ನೇನು ಹೇಳ್ತಾರೋ ಡಾಕ್ಟರ್ ಅನ್ನೋ ಭಯ ಕೂಡ ಇರುತ್ತೆ. ತುಂಬ ನೆಗ್ಲೆಕ್ಟೆಡ್ ಸಿಚುವೇಶನ್, ಒಂದು ಕಂಡೀಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಬರ್ತಾರ ಡಾಕ್ಟರ್ ಬರೀ ಗೊರಕೆ ಸಮಸ್ಯೆ ಇದೆ ನನಗೆ ಅಂತ ಹೇಳಿ ಅದೇ ಒಂದು ಕಾರಣಕ್ಕೋಸ್ಕರ ಬರ್ತಾರಾ ಅಂತ? ಗೊರಕೆ ಸಮಸ್ಯೆ ಇದೆ ಅಂತ ಬರೋದಿಲ್ಲ ಆ್ಯಕ್ಚುಲಿ. ಈಗ ನಮಗೆ ಅಂತ ಡೈರೆಕ್ಟಾಗಿ ಪೇಷಂಟ್ಸ್ ಬರೋದಿಲ್ಲ. ಈಗ ಶ್ವಾಸಕೋಶದ ಡಾಕ್ಟರ್ ಹತ್ರ ಹೋಗಿ ಉಸಿರಾಡಲಿಕ್ಕೆ ಸಮಸ್ಯೆ ಆಗ್ತಾ ಉಂಟು ರಾತ್ರಿ, ಆ ಸಮಸ್ಯೆಯಿಂದ ಹೋಗ್ತಾರೆ. ಈಗ ನರದ ಡಾಕ್ಟರ್ ಹತ್ರ ಹೋಗಿ ನಮಗೆ ತುಂಬ ತಲೆನೋವಿದೆ, ತುಂಬ ಕಿರಿಕಿರಿ ಅನಿಸ್ತಾ ಉಂಟು, ಈಗ ದಿನ ಟೈಮಲ್ಲಿ ತುಂಬ ನಿದ್ದೆ ಬರ್ತದೆ, ಅವರ ಹತ್ರ ಹೋಗ್ತಾರೆ. ಓಕೆ, ಸೊ ನಮ್ಮ ಹತ್ರ ಸ್ವಲ್ಪ ಮೂಗಿನಲ್ಲಿ ಬ್ಲಾಕ್ ಇರ್ಬೋದು, ಆ ಸಮಸ್ಯೆಯಿಂದ ಬರ್ತಾರೆ. ಇನ್ನು ಫಿಸಿಷಿಯನ್ಸ್ ಇಲ್ಲ ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ಆ BP ಕಮ್ಮಿ ಆಗೋದಿಲ್ಲ ಅವ್ರದ್ದು, ಇಲ್ಲ ಶುಗರ್ ಕಮ್ಮಿ ಆಗೋದಿಲ್ಲ, ಸೊ ಅಲ್ಲಿಂದೆಲ್ಲ ನಮಗೆ ಪೇಷಂಟ್ಸ್ ಬರ್ತಾರೆ. ಮತ್ತು ಈಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಿದ್ದೆಯಲ್ಲಿ ನಾವು ಕರೆಕ್ಟ್ ನಿದ್ದೆಯಲ್ಲಿ ಆಗೋದಿದ್ದರೆ, ಇರಿಟೇಟ್ ಆಗ್ತಾಯಿದ್ರೆ ಈ ಹಲ್ಲನ್ನು ಕಚ್ಚುವುದೊಂದು ಅಭ್ಯಾಸ ಇರುತ್ತೆ, ಈ ಜಾಯಿಂಟ್ ಒಂದಿದೆ TM ಜಾಯಿಂಟ್, ಅದು ಸ್ವಲ್ಪ ನೋವು ಬರುತ್ತೆ. ಸೊ ಇದೆಲ್ಲ ಡೆಂಟಿಸ್ಟ್ ಅವರ ಹತ್ರ ಹೋಗ್ತೇವೆ. ಸೊ ಅವರಿಗೆ ಇದರ ಬಗ್ಗೆ ಅರಿವಿದ್ದರೆ ದೇ ವಿಲ್ ಆಲ್ಸೋ ರೆಫರ್ ಟು ಅಸ್. ಓಕೆ ಓಕೆ. ಸೊ ಅವ್ರು ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಮತ್ತು ಫೈನಲಿ ಯಾರಿಗೆ ಬೇಕು ಅಂತ ಹೇಳಿ ದೆನ್ ನಿಮ್ಮ ಹತ್ರ ENT ಹತ್ರ ಬರ್ತಾರೆ. ಇಟ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ. ವಿ ಹ್ಯಾವ್ ಟು ಸಿ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡಬೇಕಂತ ನೋಡಬೇಕು, ಆ ಥರ. ಓಕೆ. ಹಾಗಿದ್ರೆ ಈಗ ಡಾಕ್ಟರ್ ಗೊರಕೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವರಿಗೆ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಇರುವಂಥ ಸಾಧ್ಯತೆಗಳೇನಾದರೂ ಇರುತ್ತಾ, ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮಿಂದನೇ ಗೊರಕೆ ಬರುವಂಥ ಚಾನ್ಸಸ್ ಏನಾದರೂ ಇದೆಯಾ, ಹೇಗೆ ಅಂತ? ಸೊ ಟು ಎಕ್ಸ್ಪ್ಲೇನ್ ದಿಸ್, ಈಗ ನಮ್ಮ ಉಸಿರೀಗ ಪದೇ ಪದೇ ನಿಲ್ತಾ ಇದ್ದರೆ ಶ್ವಾಸಕೋಶಕ್ಕೆ ಆಕ್ಸಿಜನ್ ಹೋಗೋದು ಕಮ್ಮಿ ಆಗುತ್ತೆ ಅಲ್ವಾ. ಸೊ ಶ್ವಾಸಕೋಶಕ್ಕೆ ಆಕ್ಸಿಜನ್ ಹೋಗೋದು ಕಮ್ಮಿ ಆಗುವಾಗ ಅದು ಬ್ರೈನ್ನ ಅಲರ್ಟ್ ಮಾಡುತ್ತೆ. ಓಕೆ, ಸೊ ಬ್ರೈನ್ ಎಮರ್ಜೆನ್ಸಿ ಸಿಗ್ನಲ್ ಈಗ ಕಳಿಸುತ್ತೆ. ಸೊ ಆಗೇನಾಗುತ್ತೆ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಅಡ್ರಿನಲಿನ್ ರಿಲೀಸ್ ಆಗುತ್ತೆ. ಸೊ ಇಟ್ ವಿಲ್ ಇನ್ಕ್ರೀಸ್ ಯೋರ್ ಹಾರ್ಟ್ ರೇಟ್, BP ಜಾಸ್ತಿ ಆಗುತ್ತೆ, ನಮ್ಮ ರಕ್ತನಾಳಗಳೇನಿದೆ ಅದೆಲ್ಲ ತುಂಬ ಟೈಟ್ ಆಗುತ್ತೆ. ಓಕೆ, ಸೊ ಇದು ಒಂದು ಸರಿ ಆಗುವಂಥದ್ದಲ್ಲ. ಸೊ ಇದು ನಮ್ಮ ನಿದ್ದೆಯಲ್ಲಿ ಪದೇ ಪದೇ ಇದು ಉಸಿರು ನಿಂತು ಹೋಗೋದು, ಪದೇ ಪದೇ ಬ್ರೈನ್ ಆ್ಯಕ್ಟಿವೇಟ್ ಆಗೋದು, ನಾವು ಪದೇ ಪದೇ ಏಳುವಂಥದ್ದು ಪದೇ ಪದೇ ಆಗ್ತಿರುವಾಗ ಈ ಸ್ಟ್ರೆಸ್ ಹಾರ್ಮೋನ್ಸ್ ಅಂತೆಲ್ಲ ರಿಲೀಸ್ ಆಗುತ್ತೆ. ಸೊ ದಿಸ್ ವಿಲ್ ಹ್ಯಾವ್ ಟು ಎಕ್ಸ್ಟ್ರಾ ವರ್ಕ್ ಆನ್ ದಿ ಹಾರ್ಟ್. ಓಕೆ, ಸೊ ಲಾಂಗ್ ಟೈಮಲ್ಲಿ ಈ ನಮ್ಮ ಹಾರ್ಟ್ ಮಸಲ್ಸ್ ತಿಕ್ಕಾಗೋದು, ಸೊ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಇರುತ್ತೆ ಅಂಥದ್ರಲ್ಲಿ. ಸೇಮ್ ವೇ ಲಾಂಗ್ ಟೈಮಲ್ಲಿ ಈಗ ಸ್ಟ್ರೆಸ್ ಹಾರ್ಮೋನ್ ಇನ್ನೊಂದು ಕಾರ್ಟಿಸಾಲ್ ಅಂತ ರಿಲೀಸ್ ಆಗುತ್ತೆ. ಸೊ ಇದೇನು ಮಾಡುತ್ತೆ, ಶುಗರ್ನ ಜಾಸ್ತಿ ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅಂಥವರಲ್ಲಿ ಈಗ ಶುಗರ್ ಪ್ರಾಬ್ಲಮ್ ಕಂಟ್ರೋಲ್ ಆಗದಿರೋದೆಲ್ಲ ನೋಡಿದ್ದೇವೆ ನಾವು. ಹಾಗಿದ್ರೆ ಈಗ ಗೊರಕೆಯಲ್ಲೂ ಕೂಡ ಗೊರಕೆಯ ಜೊತೆಗೆ ಬೇರೆ ಯಾವುದಾದ್ರೂ ಲಕ್ಷಣಗಳಿದ್ದಾಗ ಇನ್ನೂ ಹೆಚ್ಚು ಕೇರ್ ತಗೋಬೇಕು, ಇನ್ನು ತಡ ಮಾಡಬಾರ್ದು, ಹಾಸ್ಪಿಟಲ್ಗೆ ಹೋಗಬೇಕು, ಆ ಥರ ಏನಾದರೂ ಇದೆಯಾ ಅಂತ? ಅಂದರೆ ಬರೀ ಒಂದು ಗೊರಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಬೇರೆ ಒಂದಿಷ್ಟು ಸಿಂಪ್ಟಮ್ಗಳಿದ್ದಾಗ ಹೆಚ್ಚು ಕೇರ್ಫುಲ್ ಆಗಿರಬೇಕು ಅಂತ. ಸೊ ಒಂದು ಆಲ್ರೆಡಿ ಐ ಥಿಂಕ್ ವಿ ಡಿಸ್ಕಸ್ಡ್, ಒಂದು ಜೋರಾಗಿ ಗೊರಕೆ ಹೊಡೆಯೋದು, ಅದರ ಜೊತೆಗೆ ಪದೇ ಪದೇ ಉಸಿರು ನಿಲ್ತಾ ಇದ್ದರೆ, ದಿನದ ಟೈಮಲ್ಲಿ ತುಂಬ ನಿದ್ದೆ ಬರುವುದು, ಡ್ರೈವಿಂಗ್ ಮಾಡ್ತಿರುವಾಗ ತುಂಬ ನಿದ್ದೆ ಬರುವುದು, ತುಂಬ ಕಿರಿಕಿರಿ ಅನಿಸೋದು,
ಓಕೆ, ನಿಮ್ಮ BP ಕಂಟ್ರೋಲ್ ಬರದೇ ಇದ್ದರೆ, ಶುಗರ್ಸ್ ಕಂಟ್ರೋಲ್ ಬರದೇ ಇದ್ದರೆ, ಈ ಥರ ಸಮಸ್ಯೆ ಇದ್ದರೆ ಡೆಫಿನೆಟ್ಲಿ ಆಗಿ ತಪಾಸಣೆ ಮಾಡಬೇಕು. ಓಕೆ ಓಕೆ. ತುಂಬ ಜನ ಈಗ ಗೊರಕೆ ಹೊಡಿತಾ ಇದ್ದಾರೆ ಅಂದಾಗ ಓಕೆ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ? ಇದು ಕಂಪ್ಲೀಟ್ಲಿ ತಪ್ಪು. ಅದು ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ಲಿ ಅದು ತಪ್ಪಂತ ನಾನು ಹೇಳ್ತೇನೆ. ಯಾಕಂದರೆ ಇದು ಯಾರಿಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗ ನೋಡಿ, ಇದು ಎಲ್ಲೋ ಸ್ಲೀಪಲ್ಲಿ ನಿಮ್ಮದು ಬ್ರೇಕ್ ಆಗ್ತಾ ಉಂಟು. ಓಕೆ, ಉಸಿರು ಕರೆಕ್ಟಾಗಿ ಹೋಗ್ತಾ ಇಲ್ಲ, ಸ್ಲೀಪ್ ಕಂಟಿನ್ಯೂಸ್ಲಿ ಬ್ರೇಕ್ ಆಗ್ತಾ ಉಂಟು. ಸೊ ಇಂಥದ್ರಲ್ಲಿ ಸ್ಲೀಪ್ ಕ್ವಾಲಿಟಿ ತುಂಬ ಪುವರ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಅವರು ಡೀಪ್ ಸ್ಲೀಪಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಅಂತ. ಓಕೆ, ಈ ಗೊರಕೆ ಸಂಬಂಧಿಸಿದಂತೆ ಬೇರೆ ಏನಾದರೂ ಮಿತ್ಸ್ ನಿಮಗೇನಾದರೂ ಗೊತ್ತಿದೆಯಾ ಡಾಕ್ಟರ್ ರಿಲೇಟೆಡ್ ಟು ದಿಸ್ ಟಾಪಿಕ್? ಹೌದು, ಒಂದು ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ತುಂಬ ಅದು ಗಾಢವಾಗಿ ನಿದ್ರೆ ಮಾಡೋದು ಅಂತ, ಅದು ತಪ್ಪು. ಇನ್ನೊಂದು ಇದು ಬರೀ ದಪ್ಪ ಇದ್ದವರಲ್ಲಿ ಬರುತ್ತೆ ಅಂತ ಇಲ್ಲ. ಇದು ಸಣ್ಣ ದೇಹ ಇರುತ್ತೆ, ತೂಕ ಕಮ್ಮಿ ಅವರಲ್ಲೂ ಬರುತ್ತೆ. ಅವರಲ್ಲೂ ಮೂಗಿನಲ್ಲಿ ಬ್ಲಾಕ್ ಇರ್ಬೋದು, ಟಾನ್ಸಿಲ್ ತುಂಬ ಸೈಜ್ ದೊಡ್ಡದಿರ್ಬೋದು, ಜಾ ಪ್ರಾಬ್ಲಮ್ ಇರ್ಬೋದು, ಈ ಜಾ ಏನು ಹೇಳ್ತೀವಿ ಸ್ವಲ್ಪ ಸಣ್ಣದಿರ್ಬೋದು, ಇಲ್ಲ ಹಿಂಬದಿ ಇರುತ್ತೆ ಅದು. ಓಕೆ, ಸೊ ಅಂಥವರಲ್ಲಿ ಈ ಸಮಸ್ಯೆ ನಾವು ನೋಡ್ತೇವೆ. ಇನ್ನೊಂದು ಪುರುಷರಲ್ಲಿ ಜಾಸ್ತಿ ನೋಡ್ತೇವೆ ಅಂತ, ಅದು ತಪ್ಪು. ಮಹಿಳೆಯರಲ್ಲೂ ನಾವು ನೋಡ್ತೇವೆ ಇದನ್ನು. ಓಕೆ, ಈಗ ಕಾರಣಗಳು ಅಂತ ಬಂದಾಗ ನೀವು ಹೇಳಿದ್ರಿ ಇಲ್ಲಿ ಏರ್ವೇಲಿ ಏನಾದರೂ ಇಶ್ಯೂಸ್ ಆಗಿರುತ್ತೆ ಅಂತ. ಬಟ್ ಅದರಿಂದ ಹೊರತಾಗಿ ನಾವು ನೋಡಿದಾಗ ನಮ್ಮ ಲೈಫ್ ಸ್ಟೈಲ್, ನಾವು ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದ್ದೀವಿ, ನಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಅನ್ನೋದು ಕೂಡ ಒಂದು ಕಾರಣ ಆಗ್ಬೋದು. ಯಾಕಂದರೆ ನಾವು ಸೇವಿಸುವಂಥ ಫುಡ್ಡು ಯಾವ ಟೈಮಿಗೆ ತಗೋತಾ ಇದ್ದೀವಿ, ಅಥವಾ ಡಸ್ಟ್ ಇದೆಯಾ, ಹೇಗಿದೆ, ನಮ್ಮ ಎನ್ವಿರಾನ್ಮೆಂಟ್ ಹೆಂಗಿದೆ, ನಾವು ತಗೊಳ್ಳುವಂಥ ಸ್ಕ್ರೀನ್ ಟೈಮಿಂಗ್ಸ್ ಆಗಿರ್ಬೋದು, ಫುಡ್, ಇವೆಲ್ಲನೂ ಕಾರಣ ಆಗ್ಬಹುದಾ ಹೇಗೆ ಅಂತ? ಸೊ ಈಗ ಸೇಮ್ ಗೊರಕೆ ಸಮಸ್ಯೆಯಿಂದ ಲಾಸ್ಟಿಗೆ ಏನು ಮಾಡುತ್ತೆ ಅಂದರೆ ನಿದ್ದೆನ ಹಾಳು ಮಾಡುತ್ತೆ ಅಲ್ವಾ. ಸೊ ಸಿಮಿಲರ್ಲಿ ಈಗ ಆಲ್ಕೋಹಾಲ್, ಮದ್ಯಪಾನ ಯಾರು ಸೇವನೆ ಮಾಡ್ತಾರೆ, ರಾತ್ರಿ ಹೊತ್ತು ಜಾಸ್ತಿ ಸೇವನೆ ಮಾಡ್ತಾರೆ. ಸೊ ಈ ಮದ್ಯಪಾನದಿಂದ ಮಸಲ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಅಂಥವರಲ್ಲಿ ಈ ಸಮಸ್ಯೆ ಜಾಸ್ತಿ ನೋಡ್ತೇವೆ ನಾವು. ಒಂದದು. ಇದು ಲೇಟಾಗಿ ನೀವು ಡಿನ್ನರ್ ಎಲ್ಲ ಮಾಡಿದರೆ ರಿಫ್ಲಕ್ಸ್ ಇಶ್ಯೂಸ್, ಅಸಿಡಿಟಿ ಇಶ್ಯೂಸ್ ಜಾಸ್ತಿ. ಸೊ ಇದರಲ್ಲಿ ಈಗ ಥ್ರೋಟ್ ಮಸಲ್ಸ್, ಗಂಟಲು ಮಸಲ್ಸ್ನ ಇರಿಟೇಟ್ ಮಾಡುತ್ತೆ ಇದು. ಇನ್ನು ಮೊಬೈಲ್ ಸ್ಕ್ರೀನ್ ಟೈಮ್ ಇವಾಗ ಲೇಟ್ ನೈಟೆಲ್ಲ ನೋಡ್ತಾ ಇದ್ದರೆ ಇಟ್ ವಿಲ್ ಎಫೆಕ್ಟ್ ಯುವರ್ ಸ್ಲೀಪ್ ಕ್ವಾಲಿಟಿ. ಸೊ ಇಂಡೈರೆಕ್ಟ್ಲಿ ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಯುವರ್ ಹೆಲ್ತ್. ಓಕೆ ಓಕೆ, ಆಗಲೇ ಹೇಳಿದ್ರಿ ಡಾಕ್ಟರ್ ಬಾಯಲ್ಲಿ ಉಸಿರಾಡೋದ್ರ ಬಗ್ಗೆ. ಸೊ ಕೆಲವೊಂದು ಸತಿ ಮೂಗು ಬ್ಲಾಕ್ ಆದಾಗ ಅಥವಾ ಬೇರೆ ಏನೋ ಕಾರಣಕ್ಕೋಸ್ಕರ ಬಾಯಲ್ಲಿ ಉಸಿರಾಡ್ತೀವಿ. ಹಾಗಾದರೆ ಬಾಯಲ್ಲಿ ಉಸಿರಾಡೋದು ನಮ್ಮ ಲಂಗ್ಸಿಗೆ ಅಥವಾ ನಮ್ಮ ಓವರಾಲ್ ಹೆಲ್ತ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಈಗ ನಾವು ಯಾವಾಗಲೂ ಒಮ್ಮೊಮ್ಮೆ ಶೀತ ಆಗುವಾಗ ನಾವು ಬಾಯಲ್ಲಿ ಉಸಿರಾಡ್ತಾರೆ, ಇಟ್ ಈಸ್ ಓಕೆ, ಬಿಕಾಸ್ ಎಫರ್ಟ್ ಆಫ್ ಬ್ರೀದಿಂಗ್ ಅಷ್ಟು ಇರಲ್ಲ. ಓಕೆ, ಆ್ಯಂಡ್ ಇಟ್ ವಿಲ್ ಬಿ ಫಾರ್ ಸಮ್ ಡೇಸ್. ಸೊ ಈ ಗೊರಕೆ ಸಮಸ್ಯೆ ಇದ್ದವಾಗ ಇಟ್ ಈಸ್ ಅ ಡೈಲಿ ಪ್ರಾಬ್ಲಮ್. ಓಕೆ, ಡೈಲಿ ಅವರಿಗೆ ಈ ಥರ ಉಸಿರು ನಿಂತ್ಕೊಳ್ಳೋದು, ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಫಾರ್ ಬ್ರೀದಿಂಗ್. ಓಕೆ, ಸೊ ಇದು ಒಂದು ಸಲ ಆಗೋದಂತ 100-200 ಸಲ ನಿಮ್ಮ ಸ್ಲೀಪಲ್ಲಿ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಹೌ ಇಟ್ ವಿಲ್ ಎಫೆಕ್ಟ್ ಯುವರ್ ಹೆಲ್ತ್. ಓಕೆ, ಹಾಗಿದ್ರೆ ಈಗ ಸೈನಸ್ ಮತ್ತು ಅಲರ್ಜಿ ಇಶ್ಯೂ ಇದ್ದವರಿಗೆ ಗೊರಕೆ ಸಮಸ್ಯೆ ಇದ್ದೇ ಇರುತ್ತಾ, ಹೇಗೆ ಅಂತ? ಸೊ ದಟ್ ಡಿಪೆಂಡ್ಸ್ ಎಷ್ಟು ಅದು ಬ್ಲಾಕ್ ಮಾಡ್ತಿದೆ ಅಂತ ಏರ್ವೇನ. ಸೊ ಈಗ ಸೈನಸ್ ಪ್ರಾಬ್ಲಮ್ ಇದ್ದವರಿಗೆ ಸೊ ಅದೊಂದು ಪ್ರಾಬ್ಲಮ್ ಇರ್ಬೋದು. ಅದರ ಜೊತೆಗೆ ಅವರಿಗೆ ಗಂಟ್ಲಲ್ಲಿ ಅವರ ಮಸಲ್ಸ್ ತುಂಬ ಕೊಲ್ಯಾಪ್ಸ್ ಆಗ್ತಾ ಇರ್ಬೋದು, ಇಲ್ಲ ಟಾನ್ಸಿಲ್ ಸ್ವಲ್ಪ ದೊಡ್ಡದಿರ್ಬೋದು. ಸೊ ವಿ ಸೇ ದಿಸ್ ಡಿಸೀಸ್ ಇನ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳ್ತೇವೆ. ಸೊ ಮಲ್ಟಿ ಲೆವೆಲ್ ಡಿಸೀಸ್ ಅಂತ. ಸೊ ಬರೀ ಸೈನಸ್ ಪ್ರಾಬ್ಲಮ್ ಇಂದ ಏನು ದೊಡ್ಡ ಸಮಸ್ಯೆ ಅಂತ ಅದನ್ನು ಟ್ರೀಟ್ ಮಾಡುವಂಥದ್ದು. ಸೊ ಈ ಗೊರಕೆ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಪರ್ಟಿಕ್ಯುಲರ್ಲಿ ಅದಕ್ಕೆ ಅಂತಾನೆ ಟ್ರೀಟ್ಮೆಂಟ್ ಇರುತ್ತಾ? ಲೈಕ್ ಈಗ ನಮಗೆ ಬೇರೆ ಏನಾದರೂ ಇಶ್ಯೂ ಇದ್ದಾಗ ಆಪ್ರೇಷನ್ ಅಥವಾ ಮೆಡಿಸಿನ್ ಇದೆಲ್ಲ ಮಾಡ್ತೀರಾ? ಸೊ ಇದಕ್ಕೆ ಅಂತ ಆಪ್ರೇಷನ್ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆಯಾ ಅಂತ? ಫಸ್ಟ್ ಆಫ್ ಆಲ್ ಸ್ಲೀಪ್ ಸ್ಟಡಿ ಮಾಡಿ ನಮಗೆ ಅದು ತೀವ್ರತೆ ಗೊತ್ತಾಗುತ್ತಲ್ಲ, ಡಿಪೆಂಡಿಂಗ್ ಅಪಾನ್ ದ್ಯಾಟ್ ದೆನ್ ವಿ ವಿಲ್ ಡಿಸೈಡ್ ಟ್ರೀಟ್ಮೆಂಟ್ ಫಾರ್ ದ್ಯಾಟ್ ಪೇಷಂಟ್. ಓಕೆ, ಕೆಲವರಿಗೆ ಖಾಲಿ ಮೂಗು ಸ್ವಲ್ಪ ಬೆಂಡಿದ್ದು, ಟಾನ್ಸಿಲ್ ದೊಡ್ಡದಿದೆ, ವೆನ್ ವಿ ರಿಮೂವ್ ದ್ಯಾಟ್ ವಿ ಕರೆಕ್ಟ್ ಇಟ್, ಅವರಿಗೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇನ್ನು ಮಸಲ್ಸ್ ಏನು ತುಂಬ ಕೊಲ್ಯಾಪ್ಸ್ ಆಗ್ತಾ ಉಂಟು, ಈ ಸ್ಲೀಪ್ ಸ್ಟಡಿಯಲ್ಲಿ ಮಾಡ್ರೇಟ್ ಟು ಸಿವಿಯರ್ ಸ್ಲೀಪ್ ಆ್ಯಪ್ನಿಯಾ ಅಂತೆಲ್ಲ ಬಂದುಬಿಟ್ರೆ ನಾವು ಅವರಿಗೆ CPAP ಅಂತ ಮಿಷಿನ್ ಕೊಡ್ತೇವೆ. ಓಕೆ, ಸೊ CPAP ಅಂದರೆ ಈಗ ಇಸ್ ಅ ಪಾಸಿಟಿವ್ ಏರ್ವೇ ಪ್ರೆಷರ್ ಥೆರಪಿ. ಓಕೆ, ಸೊ ನಿಮ್ಮ ಮಸಲ್ಸ್ ಕೊಲ್ಯಾಪ್ಸ್ ಆಗ್ತಾ ಉಂಟು, ಅದು ಕೊಲ್ಯಾಪ್ಸ್ ಆಗದಾಗೆ ಅದನ್ನು ಓಪನ್ ಇಡಲಿಕ್ಕೆ ಮಿಷಿನ್ ಯೂಸ್ ಮಾಡುವಂಥದ್ದು. ಸೊ ಒಂದು ಮಾಸ್ಕ್ ಅಂತ ಬರುತ್ತೆ. ಸೊ ನೋಸ್ ಇಲ್ಲ ಮೂಗು ಮತ್ತು ಬಾಯಿ ಹತ್ತಿರ ಮಾಸ್ಕ್ ಇಟ್ಕೊಳ್ಳುವಂಥದ್ದು. ಜೆಂಟಲ್ ಆಗಿ ಅದು ಮಿಷಿನ್ ಆನ್ ಮಾಡಿದರೆ ಒಂದು ಏರ್ ಫ್ಲೋ ಆಗುತ್ತೆ ಅಲ್ಲಿ. ಓಕೆ, ಸೊ ನಿಮ್ಮ ಇಲ್ಲಿ ಮಾಂಸ ಕೊಲ್ಯಾಪ್ಸ್ ಆಗ್ತಾ ಉಂಟು ನೋಡಿ, ಅದು ಏರ್ ಫ್ಲೋ ಅದನ್ನು ಓಪನ್ ಆಗಿ ಇಡುವಂಥದ್ದು. ಸೊ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ಇಸ್ ವೆರಿ ಎಫೆಕ್ಟಿವ್. ತುಂಬ ಜನ ಅದನ್ನು ಯೂಸ್ ಮಾಡಿದ ಮೇಲೆ ಫಸ್ಟ್ ಟೈಮ್ ನಾವು ಒಳ್ಳೆ ನಿದ್ದೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಂದು. ಓಕೆ, ಸೊ ಇನ್ನು ಕೆಲವರಲ್ಲಿ ಈ CPAP ಯಾವಾಗ ಇಫೆಕ್ಟಿವ್ ಆಗ್ತಾ ಇಲ್ಲ, ಅವರಿಗೆ ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಓಕೆ, ಅಂಥವರಲ್ಲಿ ನಾವು ಮತ್ತೆ ಬೇರೆ ಥರ ಪ್ಯಾಲೆಟ್ ಸರ್ಜರೀಸ್
ಈ ಟಂಗ್ ಬೇಸ್ ರಿಡಕ್ಷನ್ ಅಂತ ಸರ್ಜರೀಸ್ನ ಮಾಡ್ತೇವೆ. ಓಕೆ. ಸೊ ಈಗ ಹೋಮ್ ರೆಮಿಡೀಸ್ ಅಥವಾ ಮನೆಮದ್ದಿನಿಂದ ಗೊರಕೆ ಸಮಸ್ಯೆನ ನಿವಾರಿಸೋದಕ್ಕೆ ಸಾಧ್ಯ ಆಗುತ್ತಾ? ಸೊ ಮನೇಲಿ ಏನಾದರೂ ನಾವು ಮಾಡ್ಕೋಬೋದಾ ಹೇಗೆ ಅಂತ? ಸೊ ಸಿಂಪಲ್ ಸ್ನೋರಿಂಗ್ ಯಾ ಮೈನರ್ ಆಗಿ ಸ್ಲೀಪ್ ಆ್ಯಪ್ನಿ ಇದ್ದವರಿಗೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ತೇವೆ. ಓಕೆ, ಬಟ್ ಯಾರಿಗಾದ್ರೂ ಮಾಡ್ರೇಟ್ ಟು ಸಿವಿಯರ್ ಸ್ಲೀಪ್ ಆ್ಯಪ್ನಿ ಅಂತಿದ್ರೆ ಓನ್ಲಿ ಲೈಫ್ ಸ್ಟೈಲ್ ಚೇಂಜಸಲ್ಲಿ ಏನು ಇಂಪ್ರೂವ್ಮೆಂಟ್ ಬರುವುದಿಲ್ಲ. ಓಕೆ. ಸೊ ಹಾಗಿದ್ರೆ ಹೇಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗೆ? ಲೈಫ್ ಸ್ಟೈಲ್ ಅಂದರೆ ಈಗ ಆಲ್ಕೋಹಾಲ್, ಮದ್ಯಪಾನ, ಸ್ಮೋಕಿಂಗ್, ರಾತ್ರಿ ಹೊತ್ತು ಕಮ್ಮಿ ಮಾಡುವಂಥದ್ದು, ಕಾಫಿ, ಕೆಫಿನ್ ಒಂದು 3 ಗಂಟೆ ಆದ್ಮೇಲೆ ತಗೋಬಾರ್ದು, ಲೇಟ್ ಡಿನ್ನರ್ ಮಾಡಬಾರ್ದು. ಮತ್ತು ಈಗ ಪೊಸಿಷನ್, ಸ್ಲೀಪಿಂಗ್ ಪೊಸಿಷನ್ ಏನಾಗುತ್ತೆ, ನಾವು ಬೆನ್ನಿನಲ್ಲಿ ಮಲಗುವಾಗ ಈ ನಾಳಿಗೆ ಏನಿದೆ ಅದು ಹಿಂದೆ ಬೀಳುತ್ತೆ, ಬಿಕಾಸ್ ಅಗೇನ್ ಮಸಲ್ ರಿಲ್ಯಾಕ್ಸೇಷನ್, ಹಿಂದೆ ಬ್ಲಾಕ್ ಆಗುತ್ತೆ ಇರಲಿ. ಸೊ ವಿ ಆಸ್ಕ್ ದೆಮ್ ಟು ಸ್ಲೀಪ್ ಇನ್ ದ ಸೈಡ್ ಪೊಸಿಷನ್. ಸೊ ದೀಸ್ ಆರ್ ಸಮ್ ಲೈಫ್ ಸ್ಟೈಲ್ ಚೇಂಜಸ್ ವಾಟ್ ವಿ ಕ್ಯಾನ್ ಡೂ. ಓಕೆ. ಹಾಗಿದ್ರೆ ನಾವು ಮಲಗುವ ಪೊಸಿಷನ್ಗೂ ಗೊರಕೆಗೂ ಕನೆಕ್ಷನ್ ಇದೆಯಾ? ಎಸ್, ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಈಗ ನಾವು ಬೆನ್ನಿನಲ್ಲಿ ಮಲಗಿದರೆ, ಬ್ಯಾಕಿಗೆ ಮಲಗಿದರೆ your tongue is going to fall backwards. ಆಯಿತಾ, ಮಸಲ್ ರಿಲ್ಯಾಕ್ಸ್ ಆಗಿ ಅದು ಹಿಂದೆ ಬೀಳುತ್ತೆ. ಸೊ ಏರ್ವೇನ ಬ್ಲಾಕ್ ಮಾಡುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಒಂದ್ಸತಿ ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಗೊರಕೆನ ಕ್ಯೂರ್ ಮಾಡೋದಕ್ಕಾಗತ್ತೆ ಅಥವಾ ಕಂಟ್ರೋಲ್ ಮಾಡಬಹುದಾ ಅಂತ? ಯಾಕಂದರೆ ಒಂದ್ಸತಿ ಈಗ ಹಾಸ್ಪಿಟಲಿಗೆ ಬಂದರೂ ಏನೋ ಪ್ರಾಬ್ಲಮ್ ಇತ್ತು, ಕ್ಯೂರ್ ಆಯಿತು ಅಂದಾಗ, ಕಡಿಮೆ ಆಯಿತು ಅಂದಾಗ ಮತ್ತೆ ಅದೇ ಪರ್ಸನ್ಗೆ ಬರುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಡಿಪೆಂಡ್ಸ್ ಆನ್ ದ ಕಾಸ್. ಈಗ ಓಕೆ, ಸೊ ಇನ್ ಕೇಸ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದ್ದು ನಾವು ಅದನ್ನು ಕರೆಕ್ಟ್ ಮಾಡಿದರೆ, ವಿ ಹ್ಯಾವ್ ಕರೆಕ್ಟೆಡ್, ಮೂಗಿನಲ್ಲಿ ಸ್ವಲ್ಪ ಬೆಂಡಿತ್ತು ಅದನ್ನು ಕರೆಕ್ಟ್ ಮಾಡಿದರೆ ಇಟ್ ವಿಲ್ ಬಿ ಕ್ಯೂರಿಂಗ್. ಟಾನ್ಸಿಲ್ ಸ್ವಲ್ಪ ದೊಡ್ಡದಿತ್ತು ಅದನ್ನು ಸ್ವಲ್ಪ ಕರೆಕ್ಟ್, ಓನ್ಲಿ ಅದು ಸಮಸ್ಯೆ ಇದ್ದಿದ್ರೆ ಅವರಿಗೆ, ಒನ್ಸ್ ವಿ ರಿಮೂವ್ ಇಟ್ ವಿಲ್ ಬಿ ಪ್ರಾಪರ್. ಇಲ್ಲ, ನಾವಿಲ್ಲಿ ಶಬ್ದನ ಟ್ರೀಟ್ ಮಾಡ್ತಾ ಇಲ್ಲ. ಓಕೆ, ನಾವು ಅದರ ಈ ಗೊರಕೆಯಿಂದ ಏನು ಸಮಸ್ಯೆ ಆಗ್ತಾ ಉಂಟು, ಉಸಿರು ಕಟ್ಟುವ ಸಮಸ್ಯೆ ಏನಾಗ್ತಾ ಉಂಟು, ಈ ದಿನದಲ್ಲಿ ತುಂಬ ನಿದ್ದೆ ಮಾಡುವಂಥದ್ದು, BP ಕೆಲವರಿಗೆ ಕಂಟ್ರೋಲ್ ಆಗೋದಿಲ್ಲ, ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ಕರೆಕ್ಟಾಗಿ CPAP ಮಿಷಿನ್ ಅಂತ ಯೂಸ್ ಮಾಡಿದರೆ, ಇಲ್ಲ ಅದಕ್ಕಂತ ಬೇಕಾಗೋ ಕರೆಕ್ಟ್ ಸರ್ಜರಿ ಮಾಡಿದರೆ ಡೆಫಿನೆಟ್ಲಿ ಇದು ಸಿಂಪ್ಟಮ್ಸ್ ತುಂಬ ಕಂಟ್ರೋಲ್ ಬರುತ್ತೆ. ಓಕೆ. ಹಾಗಾದರೆ ನಮಗಿರುವಂಥ ಡಯಾಬಿಟೀಸ್, BP, ಕೊಲೆಸ್ಟ್ರಾಲ್, ಹಾಗೆಯೇ ಈವನ್ ಗೊರಕೆ ಅಥವಾ ಸ್ನೋರಿಂಗ್ ಪ್ರಾಬ್ಲಮ್ಗೆ ಸ್ಟ್ರಾಂಗ್ ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಸೊ ಎಲ್ಲನೂ ರಿಲೇಟೆಡ್ ಟು ಒನ್ ಕನೆಕ್ಷನ್, ಲೈಫ್ ಸ್ಟೈಲ್ ರಿಲೇಟೆಡ್ ಆಗುತ್ತೆ. ಹಾಗಿದ್ರೆ ಡಾಕ್ಟರ್, ಈಗ ಯಾರಿಗೆಲ್ಲ ಗೊರಕೆ ಸಮಸ್ಯೆ ಇದೆ ಅಥವಾ ಸ್ನೋರಿಂಗ್ ಪ್ರಾಬ್ಲಮ್ ಇದೆ, ಸೊ ಅಂಥವರು ಇವತ್ತಿಂದನೇ ಚೇಂಜ್ ಮಾಡ್ಕೊಳ್ಬೇಕಾದಂಥ ಯಾವುದಾದ್ರೂ ವಿಚಾರಗಳಿದೆಯಾ? ಇವತ್ತಿಂದಾನೇ ನೀವು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಅ ಕಂಟ್ರೋಲ್ ಅಂತ ಹೇಳೋದಕ್ಕಾಗತ್ತೆ? ಸೊ ಈಗ ದಿಸ್ ಇಸ್ ಲೈಫ್ ಸ್ಟೈಲ್ ಆಯಿತಾ. ಸೊ ಇಮಿಡಿಯೇಟಾಗಿ ಅಂದರೆ ವೆಯ್ಟ್ ರಿಡಕ್ಷನ್ ಮಾಡುವಂಥದ್ದು, ಅದನ್ನು ಟ್ರೈ ಮಾಡ್ಬೋದು. ಸ್ಲೀಪಿಂಗ್ ಪೊಸಿಷನ್ ಯು ಕ್ಯಾನ್ ಚೇಂಜ್ ಮಾಡಿ ನೋಡ್ಬೋದು. ಒಂದು ರಾತ್ರಿ ಹೊತ್ತು ಆಲ್ಕೋಹಾಲ್, ಕೆಫಿನ್ ಅದನ್ನು ಸ್ವಲ್ಪ ಕಮ್ಮಿ ಮಾಡುವಂಥದ್ದು. ಸೊ ದೀಸ್ ಆರ್ ಚೇಂಜಸ್ ದೇ ಕ್ಯಾನ್ ಡು. ಓಕೆ. ಒಂದು ವೇಳೆ ಈಗ ಟ್ರೀಟ್ಮೆಂಟ್ ಮಾಡದೆ ಹಾಗೆ ಬಿಟ್ಟರೆ, ಆಗಲೇ ನಾವು ಮಾತಾಡ್ತಾ ಹೇಳಿದಾಗ ಯಾರು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಗೊರಕೆ ಸಮಸ್ಯೆ ಅನ್ನೋದನ್ನು, ಅದರಲ್ಲಿ ಏನಾಗ್ತಿದೆ ಅನ್ನೋದ್ರ ಐಡಿಯಾ ಕೂಡ ಯಾರಿಗೂ ಇರೋದಿಲ್ಲ, ಹಾಗೆ ಬಿಟ್ಟಿದ್ದಾರೆ, ಏನು ಟ್ರೀಟ್ ಮಾಡಿಲ್ಲ. ಮುಂದೆ ಫ್ಯೂಚರಲ್ಲಿ ಏನಾದರೂ ಇಶ್ಯೂಸ್ ಬರುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಅದೇ ಟ್ರೀಟ್ ಮಾಡೋದಿದ್ರೆ ಏನಾಗುತ್ತೆ, ಆಲ್ರೆಡಿ ಆಸ್ ವಿ ಡಿಸ್ಕಸ್ನು, ನಮ್ಮ ಹಾರ್ಟ್, ಲಂಗ್ಸ್ ಅದರ ಮೇಲೆ ಇಫೆಕ್ಟ್ ಬೀಳುತ್ತೆ. ಓಕೆ, ಸೊ ತುಂಬ ನಿದ್ದೆ ಬರುವಂಥದ್ದು ಡೇ ಟೈಮಲ್ಲಿ. ಈಗ ಕೆಲವು ಡ್ರೈವರ್ಸ್ ಇರ್ತಾರೆ, ಅವರಿಗೆ ಸಮಸ್ಯೆ ಇದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇರುತ್ತೆ ಆಯಿತಾ. ಸೊ ಇದನ್ನು ಲಾಂಗ್ ಟೈಮ್ ಹಾಗೆ ಬಿಟ್ಟರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಗೋದು, ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಓಕೆ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಯಾವ ಒಂದು ಸ್ಟೇಜಲ್ಲಿ ಹೋಗಿ ENT ಡಾಕ್ಟರ್ನ ಭೇಟಿ ಮಾಡಲೇಬೇಕು, ಅಥವಾ ಅಟ್ಲೀಸ್ಟ್ ಒಂದು ಮನೆ ಹತ್ತಿರದಲ್ಲಿರುವಂಥ ಡಾಕ್ಟರ್ನಾದರೂ ನೀವು ಹೋಗಿ ಭೇಟಿ ಮಾಡಬೇಕು ಅಂತ ಹೇಗೆ ರೆಕಮೆಂಡ್ ಮಾಡ್ತೀರಾ ನೀವು ಅಂತ? ಸೊ ಯಾರೆಲ್ಲ ಜೋರಾಗಿ ಗೊರಕೆ ಹೊಡಿತಾರೆ, ಅದರ ಜೊತೆಗೆ ಉಸಿರಾಡುವ ಯಾರು ತೊಂದರೆ ಇದ್ದರೆ, ರಾತ್ರಿಯಲ್ಲಿ ಹೆದರಿ ಎದ್ದೇಳುವುದು ಆ ಥರ ಸಮಸ್ಯೆ ಇದ್ದರೆ, ಓಕೆ, ನಾವು ಚೋಕಿಂಗ್ ಅಂತ ಹೇಳ್ತೇವೆ. ಸೊ ಡೇ ಟೈಮಲ್ಲಿ ಎಕ್ಸೆಸಿವ್ ಸ್ಲೀಪಿನೆಸ್ ಇದ್ದರೆ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಥರ ಇದ್ದರೆ, ಹೆಡ್ಏಕ್ಸ್, ಕಂಟಿನ್ಯೂಸ್ ಪರ್ಸಿಸ್ಟೆಂಟ್ ಹೆಡ್ಏಕ್ ಇದ್ದರೆ, ಇಂಥವರೆಲ್ಲ ಬಂದು ತಪಾಸಣೆ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಫೈನಲಿ ಸ್ನೋರಿಂಗ್ ಅಥವಾ ಗೊರಕೆ ಸಮಸ್ಯೆ ಬಗ್ಗೆ ನೀವೇನಾದರೂ ಟಿಪ್ಸ್ ಕೊಡೋದಾದರೆ ಹೇಗೆ ಅಂತ? ಓಕೆ, ಸೊ ಈಗ ನಮಗೆ ದೇಹಕ್ಕೆ ಒಳ್ಳೆ ನಿದ್ದೆ ಖಂಡಿತವಾಗಿ ಅಗತ್ಯ ಇದೆ. ಓಕೆ, ಸೊ ಯಾರಿಗೆಲ್ಲ ಗೊರಕೆ ಇದೆ, ಈ ಸಮಸ್ಯೆ ಇದೆ, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ, ಸೊ ಅವರವರು ಖಂಡಿತವಾಗಿ ಬೇಗನೆ ತಪಾಸಣೆ ಮಾಡಬೇಕಾಗುತ್ತೆ. ಯಾಕಂದರೆ ಇದರಿಂದ ಆಗುವ ಸ್ಲೀಪ್ ಆ್ಯಪ್ನಿ ಇರ್ಬೋದು, ಇಲ್ಲ ಅದರಿಂದ ಆಗುವ ದುಷ್ಪರಿಣಾಮಗಳನ್ನ ನಾವು ಬೇಗನೆ ತಡೆಗಟ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೋರಿಂಗ್ ಅಥವಾ ಗೊರಕೆ ಸಮಸ್ಯೆ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದು ಕೇವಲ ಒಂದು ತಮಾಷೆ ಮಾಡೋ ವಿಚಾರ ಅಲ್ಲ, ಅದನ್ನು ಹೊರತಾಗಿಯೂ ಕೂಡ ದಿಸ್ ಈಸ್ ಅ ಹೆಲ್ತ್ ಕಂಡೀಷನ್. ಸೊ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕು ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೋರಿಂಗ್ ಅಥವಾ ಗೊರಕೆ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.